ನಮಸ್ತೆ ಎಲ್ಲರಿಗೂ. OSSR ಅಕಾಡೆಮಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾವು ಪ್ರಚಲಿತ ವಿದ್ಯಮಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಮಿಯೋಮ್ಮ ಚುಶುಲ್ ಪ್ರದೇಶವು ಇತ್ತೀಚೆಗೆ ಹಠಾತ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಲಡಾಖ್ ರಾಜ್ಯದಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ವಾಲ್ಬಾರ್ಡ್ ದ್ವೀಪ ಸಮೂಹವು ಆರ್ಕ್ಟಿಕ್ ಸಾಗರದಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ವತಿ ಕಣಿವೆ ಹಿಮಾಚಲ ಪ್ರದೇಶದಲ್ಲಿದೆ. ಹಾಗೆಯೇ ಇತ್ತೀಚೆಗೆ ಮಿನಿರತ್ನ ಸ್ಥಾನಮಾನವನ್ನು ಪಡೆದಿರುವ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF ಇತ್ತೀಚೆಗೆ ಬಿಡುಗಡೆ ಮಾಡಿದ ಸಂಗಯಾನ್ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶವು ಇದಾಗಿದೆ. ಇದು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಮೂಲಕ RPF ಸಿಬ್ಬಂದಿಗೆ ಶಿಕ್ಷಣ ಮತ್ತು ಅಧಿಕಾರವನ್ನು ನೀಡುವಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಾಡೆ ಸುಗ್ದುಬ್ ದ್ವೀಪವು ಕೆರಿಬಿಯನ್ ಸಮುದ್ರದಲ್ಲಿದೆ. ಎಲ್ಲರಿಗೂ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ವರ್ಚುವಲ್ NQAS ಮೌಲ್ಯಮಾಪನ ಮತ್ತು ಸ್ಪಾಟ್ ಫುಡ್ ಪರವಾನಗಿ ಉಪಕ್ರಮವನ್ನು ಪ್ರಾರಂಭಿಸಿದೆ. ವಿಶ್ವ ವ್ಯಾಪಾರ ಸಂಸ್ಥೆಯು ಇತ್ತೀಚೆಗೆ ಏಡ್ ಫಾರ್ ಟ್ರೇಡ್ ಇನ್ ಆಕ್ಷನ್ ಸಪೋರ್ಟಿಂಗ್ ದಿ ಟ್ರಾನ್ಸಿಷನ್ ಟು ಕ್ಲೀನ್ ಎನರ್ಜಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಇಗುತ್ಪುರಿ ಸರೋವರ ಸೆಂಟ್ರಲ್ ರೈಲ್ವೆ ತನ್ನ ಮೊದಲ ತೇಲುವ ಸೌರ ಸ್ಥಾವರವನ್ನು 10 MWP ಸಾಮರ್ಥ್ಯವೊಂದಿಗೆ ಭಾರತದ ಸರೋವರದಲ್ಲಿ ಉದ್ಘಾಟಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಸ್ನೋಬೈಂಡ್ ಎಂದರೇನು? ಇದರ ಸ್ನೋಬೈಂಡ್ ಎಂದರೆ ಮಾಲ್ವೇರ್ ಎಂದರ್ಥ. ಯಾವ ಸಚಿವಾಲಯವು ಇತ್ತೀಚೆಗೆ ಈ ಸಂಖ್ಯಾಕೆ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ? ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಪ್ರತಿ ವರ್ಷ ನಾವು ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ದಿನ ಅಂದರೆ GST ಎಂದು ಆಚರಿಸುತ್ತೇವೆ. ಇತ್ತೀಚೆಗೆ ಕೇರಳ ರಾಜ್ಯವು ಅಲ್ಲಿಯ ಸಂಶೋಧಕರು ತೆಂಗಿನ ಸಿಪ್ಪೆಯಿಂದ ಸೂಪರ್ ಕೆಪಾಸಿಟರ್ಗಳಿಗೆ ಸಕ್ರಿಯ ಇಂಗಾಲವನ್ನು ಉತ್ಪಾದಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ABHA ID ಮೂಲಕ 1 ಕೋಟಿ ಟೋಕನ್ಗಳನ್ನು ಉತ್ಪಾದಿಸುವ ಮೂಲಕ ಮೊದಲನೆಯ ರಾಜ್ಯವಾಗಿ ದಾಖಲೆಯನ್ನು ನಿರ್ಮಿಸಿದೆ. 72,000 ಕೋಟಿ ರೂಪಾಯಿಗಳ ಪರ್ಬತಿ ಕಲಿಸಿನ್ ಚಂಬಲ್ ನದಿ ಜೋಡಣೆ ಯೋಜನೆ ಅನುಷ್ಠಾನಕ್ಕಾಗಿ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ 2 ರಾಜ್ಯಗಳು ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇತ್ತೀಚೆಗೆ IISER ಸಂಸ್ಥೆಯು ಮೆಥನಾಲ್ ಮತ್ತು ಫಾರ್ಮಾಲ್ಡಿಹೈಡ್ ಸಂಯೋಜನೆಯಿಂದ ಹೈಡ್ರೋಜನ್ ಉತ್ಪಾದನೆಯ ಸಮರ್ಥ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೋರ್ನಿಯೋ ಆನೆಗಳ IUCN ಸ್ಥಿತಿ ಏನಾಗಿದೆ? ಇದರ ಸ್ಥಿತಿಯು ಅಪಾಯದಲ್ಲಿದೆ. ಇತ್ತೀಚೆಗೆ ವಿಶ್ವಸಂಸ್ಥೆಯು ಭಾರತದ ಹಸಿರು ಹೈಡ್ರೋಜನ್ ಉಪಕ್ರಮಗಳನ್ನು ಬೆಂಬಲಿಸಲು $1.5 ಶತಕೋಟಿ ಸಾಲವನ್ನು ಅನುಮೋದಿಸಿದೆ. ಇತ್ತೀಚೆಗೆ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ SCRA ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮಕ್ಕಾಗಿ ಭಾರತ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಿಸಿದೆ. ಉತ್ತರ ಪ್ರದೇಶದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಖಾತೆ ID ಮೂಲಕ 1 ಕೋಟಿ ಟೋಕನ್ಗಳನ್ನು ಉತ್ಪಾದಿಸುವ ಮೂಲಕ ಮೊದಲ ರಾಜ್ಯವಾಗಿ ದಾಖಲೆಯನ್ನು ನಿರ್ಮಿಸಿದೆ. ನಿರ್ಮಾಣ ಶ್ರಮಿಕ ಮೃತ್ಯು ಏವಂ ದಿವ್ಯಾಂಗ ಸಹಾಯತಾ ಯೋಜನೆ ಇತ್ತೀಚೆಗೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬಂದಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಂಕೌಂಟಿ ಡೌಲಿ ರಾಷ್ಟ್ರೀಯ ಉದ್ಯಾನವನವು ಕಾಂಗೋ ದೇಶದಲ್ಲಿದೆ. INS ತಬರ್ನ ಭೇಟಿಯಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಬಂದರು ನಗರವಾದ ಅಲೆಕ್ಸಾಂಡ್ರಿಯಾ ಯಾವ ದೇಶದಲ್ಲಿದೆ? ಈಜಿಪ್ಟ್ ದೇಶದಲ್ಲಿದೆ. ಇತ್ತೀಚೆಗೆ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮಕ್ಕಾಗಿ ಭಾರತ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಿಸಿತು. ಮಾರ್ಸ್ ಒಡಿಸಿ ಆರ್ಬಿಟರ್ ಅನ್ನು ಬಳಸಿಕೊಂಡು ನಮ್ಮ ಸೌರವ್ಯೂಹದ ಒಲಿಂಪಸ್ ಮಾನ್ಸ್ ಹೆಸರಿನ ಅತಿದೊಡ್ಡ ಜ್ವಾಲಾಮುಖಿಯ ಮಹಾಕಾವ್ಯವನ್ನು ಯಾವ ಸಂಸ್ಥೆಯು ಇತ್ತೀಚೆಗೆ ಸೆರೆಹಿಡಿದಿದೆ? ನಾಸಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಾಜೆಕ್ಟ್ ನೆಕ್ಸಸ್ ನ ಪ್ರಾಥಮಿಕ ಉದ್ದೇಶವೇನು? ತ್ವರಿತ ಗಡಿಯಾಚೆನ ಚಿಲ್ಲರೆ ಪಾವತಿಗಳನ್ನು ಸಕ್ರಿಯಗೊಳಿಸಲು.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೌಕಾ ಬೈಚ್ ಯಾವ ರಾಜ್ಯದ ಸಾಂಪ್ರದಾಯಿಕ ದೋಣಿ ಸ್ಪರ್ಧೆಯಾಗಿದೆ? ಪಶ್ಚಿಮ ಬಂಗಾಳ. ಯಾವ ದೇಶವು ಇತ್ತೀಚೆಗೆ ಹೊಸ ನೋಟುಗಳಲ್ಲಿ ಹೊಲೋಗ್ರಾಫಿಕ್ ತಂತ್ರಜ್ಞಾನವನ್ನು ಪರಿಚಯಿಸಿದೆ? ಜಪಾನ್ ದೇಶದಲ್ಲಿ. ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು 41,000 ವರ್ಷಗಳಷ್ಟು ಹಳೆಯದಾದ ಆಸ್ಟ್ರಿಚ್ ಗೂಡನ್ನು ಯಾವ ರಾಜ್ಯದಲ್ಲಿ ಪತ್ತೆ ಮಾಡಿದ್ದಾರೆ? ಆಂಧ್ರಪ್ರದೇಶ ರಾಜ್ಯದಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸರಾಯು ನದಿಯು ಭಾರತದ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮೂಲಕ ಹರಿಯುತ್ತದೆ. ಯಾವ ಸರ್ಕಾರಿ ಸಂಸ್ಥೆ ಇತ್ತೀಚೆಗೆ ರಾಜ್ಯ ವಿಶ್ವವಿದ್ಯಾನಿಲಯಗಳು ಮತ್ತು ಸಂಸ್ಥೆಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯ ಸಂಸ್ಕೃತಿಯನ್ನು ಸುಧಾರಿಸುವುದು R&D ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ? ನೀತಿ ಆಯೋಗ್. ಮಿಂಚಿನ ಸಾವುಗಳನ್ನು ಎದುರಿಸಲು ಸುಮಾರು 19 ಲಕ್ಷ ತಾಳೆ ಮರಗಳನ್ನು ನೆಡುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಘೋಷಿಸಿತು? ಒಡಿಶಾ ರಾಜ್ಯ ಸರ್ಕಾರ. ಯಾವ ಸಚಿವಾಲಯವು ಇತ್ತೀಚೆಗೆ ರಾಷ್ಟ್ರೀಯ ನಾಗರಿಕ ಸೇವೆಗಳ ಪರೀಕ್ಷೆಯ ಮುಖ್ಯ ಆಕಾಂಕ್ಷಿಗಳಿಗೆ ಬಹುಮಾನ ನೀಡುವ ನೋಬಲ್ ಇನಿಷಿಯೇಟಿವ್ ಎಂಬ ಪೋರ್ಟಲ್ ಅನ್ನು ಆರಂಭಿಸಿದೆ? ಕಲ್ಲಿದ್ದಲು ಮತ್ತು ಗಣಿ ಸಚಿವಾಲಯ. ಇತ್ತೀಚೆಗೆ IAF ಮುಖ್ಯಸ್ಥರು ವೆಪನ್ ಸಿಸ್ಟಮ್ ಸ್ಕೂಲ್ WSS ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಹೈದರಾಬಾದ್. ಕಾಲ್ತುಳಿತದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಥ್ರಾಸ್ ಜಿಲ್ಲೆ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಇತ್ತೀಚೆಗೆ ಜಿಲ್ಲಾ ಮಿನರಲ್ ಫೌಂಡೇಶನ್ ಗ್ಯಾಲರಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ನವದೆಹಲಿಯಲ್ಲಿ. ಇತ್ತೀಚೆಗೆ ಯಾವ ದೇಶವು ವಾಯು ಮೇಲ್ಮೈ ವಿರೋಧಿ ವಿಕಿರಣ ಕ್ಷಿಪಣಿ ರುದ್ರಮ್-1 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಭಾರತ. ಸಿಕ್ಕಿಂನಲ್ಲಿ ದೊಡ್ಡ ಏಲಕ್ಕಿ ರೋಗಗಳನ್ನು ಪತ್ತೆಹಚ್ಚಲು ಮತ್ತು ವರ್ಗೀಕರಿಸಲು AI ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಯಾವ 2 ಸಂಸ್ಥೆಗಳು ಇತ್ತೀಚೆಗೆ MOUಗೆ ಸಹಿ ಹಾಕಿವೆ? ರಾಷ್ಟ್ರೀಯ ಮಾಹಿತಿ ಕೇಂದ್ರ NIC ಮತ್ತು ಭಾರತೀಯ ಮಸಾಲೆ ಮಂಡಳಿ. ಇತ್ತೀಚೆಗೆ ಶಾಂಘೈ ಸಹಕಾರ ಸಂಸ್ಥೆಯ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ನ 24ನೇ ಸಭೆ ಎಲ್ಲಿ ನಡೆಯಿತು? ಅಸ್ತಾನಾ, ಕಜಕಿಸ್ತಾನ. ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದೆ? ನೀತಿ ಆಯೋಗ್. ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವನ್ನು ಯಾವ ದೇಶವು ಆಯೋಜಿಸುತ್ತದೆ? ಭಾರತ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಜಂಕ್ ಎಂಡ್ DNA ಎಂದರೇನು? DNAಯ ನಾನ್ ಕೋಡಿಂಗ್ ಪ್ರದೇಶಗಳು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಂಧ್ರಪ್ರದೇಶ. ಯಾವ ಕಂಪನಿಯು ಇತ್ತೀಚೆಗೆ ಹೊಸ AI ಉಪಕರಣವನ್ನು ಪರಿಚಯಿಸಿದೆ? ಅದು 1 ನಿಮಿಷದಲ್ಲಿ 3D ವಸ್ತುಗಳನ್ನು ಉತ್ಪಾದಿಸಬಹುದು ಅಥವಾ ಮರುಹೊಂದಿಸಬಹುದು. ಮೆಟಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಚ್ಚತುರುತು ಉಪಕ್ರಮವನ್ನು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕೇರಳ. ತಂತ್ರಜ್ಞಾನ ಅಭಿವೃದ್ಧಿ ನಿಧಿ TDF ಯೋಜನೆಯು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಸಚಿವಾಲಯದ ಪ್ರಮುಖ ಕಾರ್ಯಕ್ರಮವಾಗಿದೆ? ರಕ್ಷಣಾ ಸಚಿವಾಲಯ. ಇತ್ತೀಚೆಗೆ ವಿಪತ್ತು ನಿರ್ವಹಣೆಯನ್ನು ಕ್ರಾಂತಿಗೊಳಿಸಲು ಯಾವ ಬಾಹ್ಯಾಕಾಶ ಸಂಸ್ಥೆಯು ALOS-4 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? JAXA. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಿಕಾ ವೈರಸ್ ಕಾಯಿಲೆ ಸೊಳ್ಳೆಯಿಂದ ಹರಡುವ ರೋಗವು ಯಾವ ಸೊಳ್ಳೆಗಳಿಂದ ಹರಡುತ್ತದೆ? ಈಡಿಸ್ ಸೊಳ್ಳೆಗಳು. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಮನೋಜ್ ಕುಮಾರ್ ಸಿಂಗ್. ಧನ್ಯವಾದಗಳು.